ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಫ್ರೈಡೇ, ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಇಡಗೆಲ್ಲ ಕೆಲಸ ಮುಗಿದಿದೆ. ಇವತ್ತು ನನ್ನ ಮಗ ಸರ್ಪ್ರೈಸ್ ಆಗಿ ನನ್ನನ್ನು ಏನೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಅವನಿಗೆ ಗೊತ್ತು. ಅಲ್ಲಿ ಹೋದ್ಮೇಲೆ ಹೇಳ್ತೀನಮ್ಮ ಅಂತ ಹೇಳಿದ್ದಾನೆ. ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್. ಇವತ್ತು ರೆಡಿ ಆಗಿದ್ದೀನಿ. ಬನ್ನಿ, ಯಾವ ದೇವಸ್ಥಾನ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಅದು ಅಲ್ಲಿ ಹೋದ್ಮೇಲೆ ನಿಮ್ಗೆ ಕಮೆಂಟ್ ಮಾಡ್ತೀನಿ, ನಾನು ನಿಮ್ಗೆ ಹೇಳ್ತೀನಿ. ಸರಿನಾ? ಬನ್ನಿ ಹೋಗೋಣ. ಅದು ಯಾವ ದೇವಸ್ಥಾನ ಅಂದರೆ ಅಲ್ಲಿ ಹೋದ್ಮೇಲೆ ನಾನೇ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್, ನಾವೆಲ್ಲ ಹೋಗ್ತಾ ಇದ್ದೀವಿ. ಹೊಸಕೋಟೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ. ಅವ್ನು ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಕಾರಲ್ಲಿ ಮುಂದೆ ಕುತ್ಕೊಂಡು. ಅವರ ಅಪ್ಪನೂ ಮಗ ಇಬ್ಬರು ಮುಂದೆ ಕೂತಿದ್ದಾರೆ. ಅವರೇ ಕರ್ಕೊಂಡು ಹೋಗ್ತಾ ಇರೋದು. ರೀಚ್ ಆದ್ವಿ, ಆಲ್ಮೋಸ್ಟು ಅಲ್ಲಿ ರೀಚ್ ಆಗಿದ್ದೀವಿ. ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ದೇವಸ್ಥಾನ ಹತ್ರ ಬಂದಿದ ತಕ್ಷಣ ನಮ್ಗೆ ಎದುರುಗಡೆ ದೇವ್ರನ್ನ ಎತ್ಕೊಂಡು ನಿಂತಿದ್ರು. ನಮ್ಗೊಂಥರ ಖುಷಿ ಆಯಿತು ದೇವ್ರ ನೋಡಿದ ತಕ್ಷಣ. ಏನು ನಾವು ಬಂದಿದ ತಕ್ಷಣ ದೇವ್ರ ಅಮ್ಮನ ದರ್ಶನ ಮಾಡಿದ್ವಲ್ಲ ನಾವು ಅಂತ. ಸರಿ, ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ನಮಸ್ಕಾರ ಮಾಡಿ ನಾವೆಲ್ಲ ಕೂತು ನೋಡ್ತಾ ಇದ್ವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ಇನ್ನೂ ಹೋಗಲಿಲ್ಲ ಫ್ರೆಂಡ್, ನಾವು ಆಚೆನೇ ನೋಡಿದ್ವಲ್ಲ. ಆಚೆ ಚಿಕ್ಕದ ದೇವ್ರು ನೋಡಿದ ತಕ್ಷಣ ನಮ್ಗೊಂಥರ ಖುಷಿ ಆಗೋಯ್ತು. ಅಲ್ಲೇ ಒಂದು 10 ನಿಮಿಷ ನಿಂತ್ಕೊಂಡಿದ್ವಿ. ನಿಂತ್ಕೊಂಡಿದ್ದು ದೇವ್ರನ್ನೆಲ್ಲ ನೋಡಿ ಆಮೇಲೆ ಒಳಗಡೆ ಹೋದ್ವಿ. ಮೆರವಣಿಗೆ ದೇವರಿದು ಶ್ರೀಚಕ್ರ ಚೌಡೇಶ್ವರಿ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂದೊಂದು ದೇವಿ ಮುಂದೆನೂ ಒಂದೊಂದು ತ್ರಿಶೂಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಒಂದೊಂದು ತ್ರಿಶೂಲ, ದೇವಿ ಪಾದ ಇಟ್ಟಿದ್ದಾರೆ, ಅದಕ್ಕೆ ತ್ರಿಶೂಲ. ಎಷ್ಟು ಚೆನ್ನಾಗಿ ಮುನೇಶ್ವರ ಸ್ವಾಮಿ ಎದುರುಗಡೆ ಮಾತ್ರ ಬರೀ ಪಾದ ಮಾತ್ರ ಇಟ್ಟಿದ್ದಾರೆ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಕೀರ್ತನಂ, ದುರ್ಗಾದೇವಿ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ, ರಾಗ ತಾಳ ನಾಟ್ಯ ನಟರಾಜ ಕರ್ಗದಮ್ಮ ಮೇಲೇನೇ ಇದೆ ನೋಡಿ ಬೋರ್ಡು, ಕರ್ಗದಮ್ಮ ಅಂತ. ಯಾವ್ದೇವರು? ಬಾಸ್ಟ್ ಇರೋದು ಮಾರಮ್ಮನ. ಊರಿನ ದೇವತೆ ಮಾರಮ್ಮ. ನಮ್ಮ ವಿದ್ಯಾನಗರ ಹೊಸಲು ಇದೆಯಲ್ಲ. ಎಲ್ಲಿಂದ ಬರ್ತಿರೋದು? ಅರಸೀಕೆರೆಯಿಂದ, ದೊಡ್ಡಬಳ್ಳಾಪುರದಿಂದ ಇದು ಎಂತ ದೇವನಹಳ್ಳಿಯಿಂದ ಸೂಲಿಬೇಲೆ. ಅಲ್ಲಿಂದ ನಮಗೆ ಗೊತ್ತಿಲ್ಲದೆಲ್ಲ ಇರಲಿಲ್ಲ. ನಾವು ನಗರನಹಳ್ಳಿಗೆ ಆಟೋ ನಮ್ಗೆ ಒಳ್ಳೇದಾಗಬೇಕು, ಮೊಬೈಲಲ್ಲಿ ನೋಡಿದ್ವಿ, ಒಳ್ಳೇದಾಗುತ್ತೆ ಅಂತ ತೋರಿಸಿದ್ರು. ತುಂಬ ಜನಕ್ಕೆ ಮಕ್ಕಳಿಲ್ದರಿಗೆ, ಈ ಸಮಸ್ಯೆ ಇರೋರಿಗೆ ಒಳ್ಳೇದಾಗಿದೆ ಅಂತ ಹೇಳಿದರು. ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಹಂಗಾಗಿ ನಾವು ಯೂಟ್ಯೂಬಲ್ಲಿ ನೋಡಿ ಅರಸೀಕೆರೆ ಹತ್ರ ಜಂಕ ಸಿದ್ದೇಶ್ವರ ಸಂಕೋಟನಹಳ್ಳಿಯವರು. ನಾವು ಇಲ್ಲಿಗೆ ಇವರು ತೋರಿಸಿರು TV ಇದ್ರಾಗೆ ಮೊಬೈಲಾಗೆ. ಹೋಗೋಣ ಬನ್ನಿ ಅಂತ ಕರೆದ್ರು. ಏನೋ ಒಂದು ಒಳ್ಳೇದಾಗಲಿ ಅಂತ ಬಂದಿದ್ವಿ. ಎಲ್ಲ ಒಳ್ಳೇದಾಗುತ್ತೆ. ಏನು ಅನ್ಕೊಂಡಿರ್ತೀರೋ ಅದೆಲ್ಲ ಚೆನ್ನಾಗಿ ನೆರವೇರಲಿ ಅಂತ ದೇವರ ಆಶೀರ್ವಾದ ಸದಾ ನಿಮ್ಮ ಕೈಲಿ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ. ಸರಿ, ಬಾಯ್. ಸರಿ, ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಅರಸೀಕೆರೆಯಿಂದ ಬಂದಿದ್ದಾರಂತೆ. ಅವ್ರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಕೇಳೋಣ. ಬನ್ನಿ, ಇನ್ನೂ ಸಿಗ್ತಾರೆ ಭಕ್ತಾದಿಗಳು. ಏನೇನು ಅರಿಕೆ ಅಂತ ಕೂಡ ಗೊತ್ತಾಗುತ್ತೆ. ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಫ್ರೆಂಡ್, ಬನ್ನಿ ಚೆಕ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್, ಅಲ್ಲಿ ಪ್ರತಿಯೊಬ್ಬರಿಗೂ ಊಟ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಹೋಮ, ಹುಣ್ಣಿಮೆ ಅಮಾವಾಸ್ಯೆಗೆ ಅಲ್ಲಿ ಹೋಮ ಮಾಡ್ತಾರಂತೆ. ತಾಯಿ ದರ್ಶನ ಮಾಡಿಕೊಂಡು ನಾವು ತಾಯಿ ಹತ್ರ ಬೇಡ್ಕೊಂಡು ಇನ್ನೇನು ದರ್ಶನ ಎಲ್ಲ ಆಯಿತು ಅಂತ ನಾವು ನನ್ನ ಮಗ ಎಲ್ಲ ಹೊರಟಿವಿ. ತುಂಬ ವೇಸ್ಟ್ ಆಗೋಯ್ತು ಟೈಮ್. ಬೇಗ ಆಯಿತು.
ಜನ ಮೇಲೆ ಯಾವ ಜನ ಬರೋದು ನಾನು ನಿಮಗೆ ಯೂಟ್ಯೂಬಲ್ಲಿ ಲೊಕೇಶನ್ ಹಾಕಿದ್ದೀನಿ ಮನೆಯಲ್ಲಿ ಕೊಬ್ಬು ಇದೆಯಾ ಕೊಬ್ಬ ಕಬ್ಬು ಏನೋ ಇದೆಯಾ ಅಲ್ಲಿ ಚೆನ್ನಾಗಿ ಇಲ್ಲಿ ಮಳೆ ಬರೋ ಟೈಮಲ್ಲಿ ಬಂದ್ರೆ ಸೂಪರ್ ಆಗಿರುತ್ತೆ ಫುಲ್ಲು ಫಾಗು ಕಟ್ಟೆಯಾಗಿರುತ್ತೆ ಮಳೆ ಬರೋ ಟೈಮಲ್ಲಿ ಬಂದ್ರೆ ನೀನು ಅಂದ್ರೆ ಬೆಳಗಿನ ಜಾವ ಬರಬೇಕು ನೋಡೋಕೆ ಚೆನ್ನಾಗಿರುತ್ತೆ ಮಠ ಮಧ್ಯಾಹ್ನ ಸಾಯಂಕಾಲ ಟೈಮ್ ಬರ್ತೀನಿ ಇದಮ್ಮ